Hello students, hope you are all doing well. Now we are in third unit, business income. And remember one thing, under third unit there are two concepts. One is business income and the other one is professional income. So third chapter ಅಲ್ಲಿ business income ಅಂತ ಹೆಡ್ಡಿಂಗ್ ಬಿಸ್ನೆಸ್ ಆರ್ ಪ್ರೊಫೆಷನಲ್ ಇನ್ಕಮ್ ಅಂತ. ಸೊ ಅದರಲ್ಲಿ ಎರಡು ಕಾನ್ಸೆಪ್ಟ್ ಬರುತ್ತೆ ಬಿಸ್ನೆಸ್ ಇನ್ಕಮ್ ಅಲ್ಲಿ. ಒಂದು ಬಿಸ್ನೆಸ್ ಇನ್ಕಮ್ ಅಂತಲೇ ಬರುವಂಥದ್ದು, ಮತ್ತೊಂದು ಪ್ರೊಫೆಷ್ನಲ್ ಇನ್ಕಮ್ ಅಂತ ಬರುತ್ತೆ. ಓಕೆ, ಈಗ ಪ್ರೊಫೆಷ್ನಲ್ ಇನ್ಕಮ್ ಅಂದರೆ ಇನ್ಕಮ್ ವಿಚ್ ಆರ್ ರಿಲೇಟೆಡ್ ಟು ದ ಪ್ರೊಫೆಷ್ನಲ್ಸ್. ಹೂ ಆರ್ ದ ಪ್ರೊಫೆಷ್ನಲ್ಸ್? ಚಾರ್ಟರ್ಡ್ ಅಕೌಂಟೆಂಟ್ಸ್, ಡಾಕ್ಟರ್ಸ್, ಲಾಯರ್ಸ್, engineers, musicians, dancers, they are the professional performers. ಓಕೆ, ಸೊ ಹಾಗಾಗಿ ಎರಡು ಕಾನ್ಸೆಪ್ಟು ಇದೆ, ಬಿಸ್ನೆಸ್ ಇನ್ಕಮ್ ಮತ್ತೊಂದು ಪ್ರೊಫೆಷ್ನಲ್ ಇನ್ಕಮ್. ಬಿಸ್ನೆಸ್ ಇನ್ಕಮ್ ನಮಗೆ ಯೂಶ್ವಲ್ ಆಗಿ 16 ಮಾರ್ಕ್ಸ್ಗೆ ಬರುತ್ತೆ. ಪ್ರೊಫೆಷ್ನಲ್ ಇನ್ಕಮ್ 8 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಜಾಸ್ತಿ, ಕೆಲವೊಮ್ಮೆ ರೇರ್ಲಿ 16 ಮಾರ್ಕ್ಸ್ಗೂ ಬರುತ್ತೆ. ಸೊ ವಿಲ್ ಸಿ ದ ಫಾರ್ಮ್ಯಾಟ್. ಸೊ ಪ್ರೊಫೆಷ್ನಲ್ ಇನ್ಕಮ್, so this is the format to calculate professional income. So computation of professional income is very simple. First we have to take all the professional receipt ಅಂದರೆ ಇನ್ಕಮ್. ಮೊದಲಿಗೆ ಯಾವುದೆಲ್ಲ ಪ್ರೊಫೆಷ್ನಲ್ ಇನ್ಕಮ್ ಇದೆ, ರಿಸಿಪ್ಟ್ ಇದೆ, ಅದನ್ನು ತಗೋಬೇಕು. ಅದಾದ ನಂತರ ಅದರಿಂದ ನಾವು ಎಲ್ಲ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡ್ಕೋಬೇಕು. ಸೊ ವಿ ಹ್ಯಾವ್ ಟು ಡಿಡಕ್ಟ್ ಆಲ್ ದ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ದ ಡಿಫರೆನ್ಸ್ ಅಮೌಂಟ್ ಈಸ್ ಟೇಕನ್ ಆಸ್ ಎ ಪ್ರೊಫೆಷ್ನಲ್ income. Okay, let us see one problem. Dr. Kiran is a registered medical practitioner from the following income and expenditure account. ನೋಡಿ, ಬಿಸ್ನೆಸ್ ಇನ್ಕಮ್ ಮಾಡೋಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಡ್ತಾರೆ, ಅದೇ ಪ್ರೊಫೆಷ್ನಲ್ ಇನ್ಕಮ್ ಮಾಡೋಕೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಡ್ತಾರೆ. ಫಾರ್ ದ ಇಯರ್ ಎಂಡಿಂಗ್ ಆನ್ 31st March 2019, ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಇಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಸೊ ಸ್ಟೇಟ್ಮೆಂಟ್ ಶೋಯಿಂಗ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಮಾತ್ರ ಕೇಳಿದ್ದಾರೆ. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ಮೇಟ್ ಕೊಟ್ಟಾಗ ನೆನಪಿರಲಿ, ಸೇಮ್ ಬಿಸ್ನೆಸ್ ಇನ್ಕಮ್ ಕೊಡ್ತಾರಲ್ಲ ಅದೇ ಥರ ರೈಟ್ ಸೈಡ್ಗೆ ಇರುವಂಥದ್ದೆಲ್ಲ ಇನ್ಕಮ್, ಲೆಫ್ಟಿಗೆ ಇರುವಂಥದ್ದೆಲ್ಲ ಎಕ್ಸ್ಪೆಂಡಿಚರ್ಸ್. ಸೊ ನಾವು ಬಿಸ್ನೆಸ್ ಇನ್ಕಮಲ್ಲಿ ಸ್ವಲ್ಪ ಫಾರ್ಮೇಟ್ ಬೇರೆ ಥರ ಇದೆ. ಅಲ್ಲಿ ನೆಟ್ ಪ್ರಾಫಿಟನ್ನು ಬೇಸಾಗಿ ತೊಗೊಂಡು ಅದಕ್ಕೆ ಎಲ್ಲ ಡಿಸರ್ವ್ಡ್ ಎಕ್ಸ್ಪೆಂಡಿಚರನ್ನು ಆ್ಯಡ್ ಮಾಡಿ ಇನ್ಕಮ್ ಟು ಬಿ ಟ್ರೀಟೆಡ್ ಸಪ್ರೇಟ್ಲಿ ಇರುವುದನ್ನು ಮೈನಸ್ ಮಾಡ್ತೀವಿ. ಇಲ್ಲ, ಆಗಲ್ಲ. ಇಲ್ಲಿ ಆ್ಯಕ್ಚುಯಲ್ ಪ್ರೊಫೆಷ್ನಲ್ ಇನ್ಕಮ್ ಮತ್ತು ಆ್ಯಕ್ಚುಯಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸನ್ನು ಮಾತ್ರ ತೊಗೋತೀವಿ. ಅಲ್ಲಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಥ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರನ್ನು ಬಿಟ್ಟು ಬೇರೆ ಹೆಡ್ಡಿಗೆ ಸಂಬಂಧಪಟ್ಟಂಥ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರನ್ನು ತೊಗೋತಾ ಇತ್ತು ಎಲ್ಲಿ, ಬಿಸ್ನೆಸ್ ಇನ್ಕಮಲ್ಲಿ. ಅದೇ ಪ್ರೊಫೆಷ್ನಲ್ ಇನ್ಕಮಲ್ಲಿ ಸ್ವಲ್ಪ ಉಲ್ಟಾ, ಇಲ್ಲಿ ಬರೀ ಪ್ರೊಫೆಷ್ನಲಿ ಸಂಬಂಧಪಟ್ಟಂಥ ಇನ್ಕಮ್ ಮತ್ತು ಪ್ರೊಫೆಷ್ನಲಿ ಸಂಬಂಧಪಟ್ಟ ಎಕ್ಸ್ಪೆಂಡಿಚರನ್ನು ಮಾತ್ರ ತೊಗೋಬೇಕು. ಸೊ ಮೊದಲಿಗೆ ನಾವು ಫಾರ್ಮೇಟಲ್ಲಿ ರಿಸಿಪ್ಟನ್ನು ನೋಡ್ತೀವಿ, ಹಾಗೆಯೇ ಇಲ್ಲಿ ರಿಸಿಪ್ಟನ್ನು ನೋಡೋಣ. ರಿಸಿಪ್ಟ್ ಸೈಡ್, ರೈಟ್ ಸೈಡ್ ತುಂಬ ಇನ್ಕಮ್ ಇರುತ್ತೆ, ಅದನ್ನು ನಮಗೆ ಬೇಕಾಗಿದ್ದು ಬರೀ ಪ್ರೊಫೆಷ್ನಲ್ ರಿಸಿಪ್ಟ್ ಮಾತ್ರ ತೊಗೋಬೇಕು. ಸೊ ಕನ್ಸಲ್ಟೇಷನ್ ಫೀಸ್, ಅದು ಕನ್ಸಲ್ಟೇಷನ್ ಫೀಸ್ ಪ್ರೊಫೆಷ್ನಲ್ ಇನ್ಕಮ್ ಅಂತಲೇ ತೊಗೊಳ್ತೀವಿ ನಾವು. ವಿಸಿಟಿಂಗ್ ಫೀಸ್, ದಟ್ ಈಸ್ ಆಲ್ಸೋ ಪ್ರೊಫೆಷ್ನಲ್ ಇನ್ಕಮ್, ಅಲ್ಲಿ ಎರಡಾಯಿತು. ರೇಸ್ ವಿನಿಂಗ್, ಇದು ಅದರ್ ಸೋರ್ಸ್, ಇದು ತೊಗೊಳ್ಲಿಕ್ಕಿಲ್ಲ, ಇಲ್ಲಿ ಬೇಡ. ನೆಕ್ಸ್ಟ್, ಸೇಲ್ ಪ್ರೊಸೀಡ್ಸ್ ಆಫ್ ಆ್ಯನ್ ಆನ್ಸೆಸ್ಟ್ರಲ್ ಹೌಸ್. ಸೊ ಇದು ಸೇಲ್ ಮಾಡುವಂಥದ್ದು, ಪ್ರಾಪರ್ಟಿ ಸೇಲ್ ಮಾಡುವಂಥದ್ದು ಕ್ಯಾಪಿಟಲ್ ಗೇನ್ಗೆ ಹೋಗುತ್ತೆ, ಇದನ್ನು ತೊಗೊಳ್ಲಿಕ್ಕಿಲ್ಲ. ಪ್ರಾಫಿಟ್ ಆನ್ ಸೇಲ್ ಆಫ್ ಶೇರ್ಸ್, ಕ್ಯಾಪಿಟಲ್ ಗೇನ್ಗೆ ಹೋಗುತ್ತೆ, ಇದು ಬರಲ್ಲ. ಡಿವಿಡೆಂಡ್ ಆನ್ ಶೇರ್ಸ್ ಅದರ್ ಸೋರ್ಸ್ಗೆ ಹೋಗುತ್ತೆ, ಬರಲ್ಲ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಎಸ್ ಪಿ ಅಕೌಂಟ್ ಕೂಡ ಅದರ್ ಸೋರ್ಸ್, ಇಲ್ಲಿ ಬರಲ್ಲ. ಪ್ರೆಸೆಂಟ್ಸ್ ಫ್ರಮ್ ಪೇಷಂಟ್, ಈಗ ಡಾಕ್ಟರ್ ಕೆಲವೊಮ್ಮೆ ಪೇಷಂಟ್ನ ಟ್ರೀಟ್ ಮಾಡ್ತಾ ಇದ್ದಾಗ ಪೇಷಂಟ್ ಗುಣ ಆದ ನಂತರ ಕೆಲವೊಮ್ಮೆ ಅವರು ಗಿಫ್ಟ್ ಏನಾದರೂ ಕೊಟ್ಟು ಹೋಗ್ತಾರೆ, ಯಾರಿಗೆ, ಡಾಕ್ಟರ್ಗೆ. ಸೊ ಅದು ಪ್ರೊಫೆಷ್ನಲ್ ಇನ್ಕಮ್ ತೊಗೋಬೇಕದು. ಸೊ ಇಟ್ ಈಸ್ ಪ್ರೊಫೆಷ್ನಲ್ ಇನ್ಕಮ್. ದೆನ್ ಬ್ಯಾಡ್ ಡೆಟ್ಸ್ ರಿಕವರ್ಡ್, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇಲ್ಲಿ ಸಂಬಂಧಪಟ್ಟದಲ್ಲ, ತೊಗೊಳ್ಳೋದಿಲ್ಲ ನಾವು. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಅದರ್ ಸೋರ್ಸಿಗೆ ಹೋಗುತ್ತೆ, ಸೊ ಅದು ತೊಗೊಳಕ್ಕಿಲ್ಲ. ಸೊ ಹಾಗಾಗಿ 4-5 ಐಟಮ್ ಯಾವುದು ಪ್ರೊಫೆಷ್ನಲ್ ರಿಸಿಪ್ಟ್ ಆಯಿತು. ಸೊ ನೆಕ್ಸ್ಟ್ ಪ್ರೊಫೆಷ್ನಲ್ ಎಕ್ಸ್ಪೆಂಡಿಚರ್ನ ನೋಡೋಣ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್, ಅದು ಮನೆಗೆ ಸಂಬಂಧಪಟ್ಟಿದ್ದು. ಕಾರ್ ಪರ್ಚೇಸರ್ ಇದೆ, ಸೊ ಕಾರ್ ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ ನೋಡಬೇಕು. ಆಫೀಸ್ ಪರ್ಪಸ್ ಆದರೆ ಕಾರ್ ಮೇಲೆ 15% ಡಿಪ್ರಿಷಿಯೇಷನನ್ನು ಮಾಡಬೇಕಾಗುತ್ತೆ. ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಪರ್ಸನಲ್ ಇದೆ, ಸೊ ತೊಗೊಳ್ಲಿಕ್ಕಿಲ್ಲ. ಚಾರಿಟಿ ಆ್ಯಂಡ್ ಡೊನೇಷನ್ಸ್ ಇಲ್ಲ, ಇನ್ಕಮ್ ಟ್ಯಾಕ್ಸು ತೊಗೊಳ್ಲಿಕ್ಕಿಲ್ಲ. ಸ್ಯಾಲರೀಸ್, ಸೊ ಸ್ಯಾಲರಿ ನಾವು ಸ್ಟಾಫ್, ಆಫೀಸ್ ಸ್ಟಾಫಿಗೆ ಕೊಟ್ಟಿರ್ತೀವಿ, ಹಾಗಾಗಿ ಅದು ತೊಗೋಬೇಕು. ಗಿಫ್ಟ್ ಟು ಡಾಟರ್ ಬರಲ್ಲ. ಎಸ್ಟಾಬ್ಲಿಷ್ಮೆಂಟ್ ತೊಗೋಬೇಕಾಗುತ್ತೆ, ಇಲ್ಲಿ ಯಾವುದು ಬರೀ ಪ್ರೊಫೆಷ್ನಲ್ ಎಕ್ಸ್ಪೆಂಡಿಚರನ್ನು ಮಾತ್ರ ತೊಗೋಬೇಕು.
ದೆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರಲ್ಲ, ಸರ್ಜಿಕಲ್ ಇಕ್ವಿಪ್ಮೆಂಟ್ ತೊಗೋಬಾರ್ದು, ಬಟ್ ಅದರ ಮೇಲೆ ಡಿಪ್ರಿಷಿಯೇಷನ್ 15% ತೊಗೋಬೇಕು. ಬುಕ್ಸು ಅಷ್ಟೇ, ಬುಕ್ಸ್ ತೊಗೊಳಿಕ್ಕಿಲ್ಲ, ಬಟ್ ಅದರ ಮೇಲೆ ಡಿಪ್ರಿಷಿಯೇಷನ್ ತೊಗೋಬೇಕು. ಲೈಫ್ ಇನ್ಶೂರೆನ್ಸ್ ಪರ್ಸನಲ್ ಬರಲ್ಲ, ವೆಲ್ತ್ ಟ್ಯಾಕ್ಸ್ ಬರಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಲ್ಲ. ಸರ್ಪ್ಲಸ್ ಇಲ್ಲಿ ನಾವು ಸರ್ಪ್ಲಸ್ ತೊಗೊಳಿಕ್ಕಿಲ್ಲ. ಸೊ ರೇಟ್ ಆಫ್ ಡಿಪ್ರಿಷಿಯೇಷನ್ ಅಲವೇಬಲ್ ಆನ್ ಕಾರ್ ಆ್ಯಂಡ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಇಸ್ 15% ಆ್ಯಂಡ್ ಆನ್ ಬುಕ್ಸ್ 40% ಅಂತ ಕೊಟ್ಟಿದ್ದಾರೆ ನೋಡಿ. ಇದು 2019, 2017, 2015 ಬಂದಿದೆ. 8 ಮಾರ್ಕ್ಸ್ ಕ್ವಶನ್ ಇದು. ಸೊ ನೋಡಿ, ಹೆಡಿಂಗ್ ಹಾಕೋಬೇಕು ಮೇಲ್ಗಡೆ ಪ್ರೊಫೆಷ್ನಲ್ ಇನ್ಕಮ್ ಅಂತ. ಸೊ ಈಗ ಮೊದಲಿಗೆ ಪ್ರೊಫೆಷ್ನಲ್ ರಿಸಿಪ್ಟನ್ನು ತೊಗೊಳ್ಳುವ ನಾವು. ಸೊ ಪ್ರೊಫೆಷ್ನಲ್ ರಿಸಿಪ್ಟ್ ಯಾವುದಿದೆ? ಫಸ್ಟಿಗೆ ಕನ್ಸಲ್ಟೇಷನ್ ಫೀಸ್ ಇತ್ತು, ವಿಸಿಟಿಂಗ್ ಫೀಸ್ ಇತ್ತು, ಪ್ರೆಸೆಂಟ್ ಫ್ರಮ್ ಪೇಷಂಟ್. ಸೊ ಅಲ್ಲಿ ಹಿಂದೆ ಹೋಗಿ ನೋಡೋಣ, ಇನ್ಕಮ್ ಸೈಡ್ ಕನ್ಸಲ್ಟೇಷನ್ ಫೀಸ್, ವಿಸಿಟಿಂಗ್ ಫೀಸ್, ಆಮೇಲೆ ಪ್ರೆಸೆಂಟ್ ಫ್ರಮ್ ಪೇಷಂಟ್. ಸೊ ಮೂರು ಪ್ರೊಫೆಷ್ನಲ್ ರಿಸಿಪ್ಟ್ 10,000, 20,000, 2,000, ಟೋಟಲ್ 32,000 ಅವ್ರ ಫಾರ್ಮ್ ಬರ್ಕೋಬೇಕು. ಆಮೇಲೆ ಅಲ್ಲಿಂದ ಪ್ರೊಫೆಷ್ನಲ್ ಎಕ್ಸ್ಪೆಂಡಿಚರನ್ನು ಮೈನಸ್ ಮಾಡಬೇಕು. ಸೊ ಯಾವುದೆಲ್ಲ ಪ್ರೊಫೆಷ್ನಲ್ ಎಕ್ಸ್ಪೆಂಡಿಚರ್ಸ್ ಇದೆ ಅಂತ ನೋಡೋಣ. ಇಲ್ಲಿ ಕಾರ್ ಪರ್ಚೇಸ್ ಅಂತ ಐತಲ್ಲ. ಸೊ ಕಾರ್ ಯಾವ ಪರ್ಪಸ್ ಅಂತ ಅವ್ರು ಏನು ಕೊಡಲಿಲ್ಲ. ಸೊ ನಾವಿಲ್ಲಿ ಕಾರನ್ನು ಆಫೀಸ್ ಪರ್ಪಸ್ ಅಂತ ಟ್ರೀಟ್ ಮಾಡ್ತೇವೆ. ಸೊ ಹಾಗಾಗಿ 15% ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡಬೇಕು ಕಾರಿಗೆ. ಸೊ ಡಿಪ್ರಿಷಿಯೇಷನ್ ಆನ್ ಕಾರ್ ಎಟ್ 15%. ಅಲ್ಲಿ 30,000 ಕೊಟ್ಟಿದ್ರು ಕಾರ್ ವ್ಯಾಲ್ಯೂ, ಅದರಿಂದ 15%, 4,500. ಸ್ಯಾಲರೀಸ್ ತೊಗೋಬೇಕು, ಅದು ಆಫೀಸ್ ರಿಲೇಟೆಡ್, ಎಸ್ಟಾಬ್ಲಿಷ್ಮೆಂಟ್ ಆಫೀಸ್ ರಿಲೇಟೆಡ್. ಆಮೇಲೆ ಸರ್ಜಿಕಲ್ ಇಕ್ವಿಪ್ಮೆಂಟ್ ಅಂದರೆ ಮೆಡಿಕಲ್ ಇಕ್ವಿಪ್ಮೆಂಟ್, ಅದರ ಮೇಲೆ 15% ಡಿಪ್ರಿಷಿಯೇಷನ್ ಮಾಡಬೇಕು. ಬುಕ್ಸ್ ನಾನು ಆಲ್ರೆಡಿ ಹೇಳಿದೆ, ಬುಕ್ಸ್ ಆಲ್ರೆಡಿ ಅಲ್ಲಿ ಎಷ್ಟಿತ್ತು, 1,200 ಇತ್ತು, ಅದರ ಮೇಲೆ 40% ಡಿಪ್ರಿಷಿಯೇಷನ್ ಚಾರ್ಜ್ ಮಾಡಬೇಕು. ಆಗ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ನ ಟೋಟಲ್ ಮಾಡಿ ಔಟರ್ ಕಾಲಮ್ ಮಾಡಿ ಮೇಲ್ಗಡೆ 32,000 ರಿಸಿಪ್ಟ್ ಇರ್ತದಲ್ಲ ಅದರಿಂದ ಮೈನಸ್ ಮಾಡಿ, ಅಲ್ಲಿಗೆ ನಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಸಿಗುತ್ತೆ. ಸೊ ಅದಾದ ನಂತರ ಮತ್ತೊಂದು ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಡಾಕ್ಟರ್ ಸತ್ಯಪ್ರಕಾಶ್ ಈಸ್ ಎ ಮೆಡಿಕಲ್ ಪ್ರಾಕ್ಟೀಷನರ್ ಹೂ ಮೇಂಟೈನ್ಸ್ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್. ಕಂಪ್ಯೂಟ್ ಹಿಸ್ ಪ್ರೊಫೆಷನಲ್ ಇನ್ಕಮ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್. ಸೊ ಮೊದಲಿಗೆ ರಿಸಿಪ್ಟನ್ನು ನೋಡೋಣ. ಈಗ ಏನು ಕೊಟ್ಟಿದ್ದಾರೆ, ರಿಸಿಪ್ಟೈಲ್ ಪೇಮೆಂಟ್ ಅಕೌಂಟ್. ನೋಡಿ, ಪ್ರೀವಿಯಸ್ ಕ್ವಶನ್ಗೂ ಇಲ್ಲಿಗೂ ಇರುವಂಥ ಡಿಫ್ರೆನ್ಸ್ ಏನಂದರೆ, ಪ್ರೀವಿಯಸ್ಸಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಿದ್ದು. ನೋಡಿ, ಇದು ಹೆಡಿಂಗ್ ನೋಡಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಕೊಟ್ಟಾಗ ರೈಟ್ ಸೈಡಲ್ಲಿ ಇರುವಂಥದ್ದು ಇನ್ಕಮ್, ಲೆಫ್ಟಿಗೆ ಇರುವಂಥದ್ದು ಎಕ್ಸ್ಪೆಂಡಿಚರ್. ಅದುವೇ ಸೆಕೆಂಡ್ ಕ್ವಶನಲ್ಲಿ ಅವ್ರು ಕೊಟ್ಟಿರುವಂಥದ್ದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಲ್ಲ, ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಈ ಥರ ಕೊಟ್ಟರೆ ಲೆಫ್ಟಿಗೆ ಇರುವಂಥದ್ದು ರಿಸಿಪ್ಟ್, ರೈಟಿಗೆ ಇರುವಂಥದ್ದು ಪೇಮೆಂಟ್. ಸೊ ರಿಸಿಪ್ಟ್ ಅಂದರೆ ಏನು? ಇನ್ಕಮ್. ಪೇಮೆಂಟ್ ಅಂದರೆ ಏನು? ಎಕ್ಸ್ಪೆಂಡಿಚರ್ಸ್. ಸೊ ಮೊದಲಿಗೆ ಲೆಫ್ಟ್ ಸೈಡನ್ನು ನೋಡೋಣ ನಾವು ರಿಸಿಪ್ಟನ್ನು. ಸೊ ಯಾವುದೆಲ್ಲ ನಮಗೆ ಈಗ ಬೇಕಾಗಿದ್ದು, ನಾವು ಮಾಡ್ತಿರುವಂಥದ್ದು ಪ್ರೊಫೆಷ್ನಲ್ ಇನ್ಕಮ್. ಸೊ ಮೊದಲಿಗೆ ಯಾವುದೆಲ್ಲ ಬೇಕು? ಪ್ರೊಫೆಷ್ನಲ್ ರಿಸಿಪ್ಟ್ ಬೇಕು. ಯಾವುದೆಲ್ಲ ಪ್ರೊಫೆಷ್ನಲ್ ರಿಸಿಪ್ಟ್ ಅಂತ ನೋಡೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬರೋಲ್ಲ. ಕನ್ಸಲ್ಟೇಷನ್ ಫೀಸ್ ಎಷ್ಟು ವರ್ಷ ಕೊಡ್ತಾರೆ ಅಷ್ಟು ವರ್ಷನೂ ತೊಗೋಬೇಕು. 3 ವರ್ಷ ಕೊಟ್ಟಿದ್ದಾರೆ, 3 ವರ್ಷನೂ ಆ್ಯಡ್ ಮಾಡ್ಕೋಬೇಕು. 10,000 ಪ್ಲಸ್ 3,60,000 ಪ್ಲಸ್ 30,000. ನೆಕ್ಸ್ಟ್ ವಿಸಿಟಿಂಗ್ ಫೀಸ್ ಅದು ತೊಗೋಬೇಕು. ಸೊ ಅದು ಸಹ ಪ್ರೊಫೆಷ್ನಲ್ ರಿಸಿಪ್ಟ್. ಲೋನ್ ಫ್ರಮ್ SBI, ಅದು ಯಾವ ಪರ್ಪಸ್ ಅಂತ ನೋಡಬೇಕು, ಲೋನ್ ತೊಗೊಂಡಿರುವಂಥದ್ದು. ನೆಕ್ಸ್ಟ್ ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ 60,000 ಇದೆ. ಗಿಫ್ಟ್ ಫ್ರಮ್ ಪೇಷಂಟ್ ಇದ್ದರೆ ಅದು ತೊಗೋಬೇಕು ಪ್ರೊಫೆಷ್ನಲ್ ರಿಸಿಪ್ಟ್. ಅದೇ ರಿಲೇಟಿವ್ಸ್ ಹತ್ರ ಏನಾರ ಗಿಫ್ಟ್ ಬಂದರೆ ಅದು ತೊಗೊಳ್ಲಿಕ್ಕಿಲ್ಲ. ನೆಕ್ಸ್ಟ್ ಆನರೇರಿಯಂ ಫ್ರಮ್ ಪ್ರೈವೇಟ್ ಹಾಸ್ಪಿಟಲ್. ಈ ಡಾಕ್ಟರ್ಸ್ ಕೆಲವೊಮ್ಮೆ ಬೇರೆ ಬೇರೆ ಹಾಸ್ಪಿಟಲ್ಗೆ ವಿಸಿಟ್ ಕೊಡ್ತಾ ಇರ್ತಾರೆ, ಅದಕ್ಕೆ ಅವರಿಗೆ ಆನರೇರಿಯಂ ಸಿಗುತ್ತೆ ಕ್ಯಾಶ್ ರೂಪದಲ್ಲಿ. ಸೊ ಅದು ಟ್ಯಾಕ್ಸೇಬಲ್, ಇದು ತೊಗೋಬೇಕು ಪ್ರೊಫೆಷ್ನಲ್ ರಿಸಿಪ್ಟ್, ಆನರೇರಿಯಂ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಅದು ಅದರ್ ಸೋರ್ಸು ಇಲ್ಲಿ ಬರಲ್ಲ. ಇಂಟ್ರೆಸ್ಟ್ ಆನ್ POSB ಅದರ್ ಸೋರ್ಸ್ ಬರಲ್ಲ. ಸೇಲ್ ಆಫ್ ಮೆಡಿಷನ್, ಹಾಸ್ಪಿಟಲಲ್ಲಿ ಮೆಡಿಸಿನ್ ಸೇಲ್ ಮಾಡ್ತಾರಲ್ಲ ಅದು ಪ್ರೊಫೆಷ್ನಲ್ ರಿಸಿಪ್ಟ್. ರೆಂಟ್ ರಿಸೀವ್ಡ್ ಅದು ಅದರ್ ಇದಕ್ಕೆ ಹೋಗುತ್ತೆ, ಯಾವುದು ಹೌಸ್ ಪ್ರಾಪರ್ಟಿಗೆ. ಸೊ ಇಲ್ಲಿ ಬರಲ್ಲ. ನೆಕ್ಸ್ಟ್ ರಿಸಿಪ್ಟ್ ಫ್ರಮ್ LIC ಪಾಲಿಸಿ ಬರಲ್ಲ. ಪರ್ಸನಲ್ ಎಕ್ಸ್ಪೆನ್ಸ್ ಬರಲ್ಲ. ನೆಕ್ಸ್ಟ್ ಬ್ಯಾಲೆನ್ಸ್ ಕ್ಯಾರೆಕ್ಟರ್ ಬರಲ್ಲ. ಎಡಿಷನಲ್ ಇನ್ಫಾರ್ಮೇಷನ್ ನೋಡುವ. ಎಲೋವೇಬಲ್ ಡಿಪ್ರಿಷಿಯೇಷನ್ ಆನ್ ಕಾರ್ ಈಸ್ 15% ಆ್ಯಂಡ್ ಕಾರ್ ಈಸ್ ಯೂಸ್ಡ್ ಈಕ್ವಲಿ ಫಾರ್ ಪರ್ಸನಲ್ ಯೂಸ್ ಆ್ಯಂಡ್ ಪ್ರೊಫೆಷನಲ್ ಪರ್ಪಸ್. ಸೊ ಕಾರು ಈಕ್ವಲ್ ಆಗಿ ಪರ್ಸನಲ್ ಮತ್ತು ಪ್ರೈವೇಟಿಗೆ ಪ್ರೊಫೆಷ್ನಲ್ಗೆ ಯೂಸ್ ಮಾಡಿದ್ದಾರೆ. ಅಂದರೆ 50% ಪರ್ಸನಲ್, 50% ಪ್ರೊಫೆಷ್ನಲ್. ನಾವು ಬರೀ 50% ಪ್ರೊಫೆಷ್ನಲ್ಗೆ ಉಂಟಲ್ಲ ಅದು ಮಾತ್ರ ತೊಗೋಬೇಕು. ಕಾರ್ ಎಕ್ಸ್ಪೆನ್ಸಸ್ 50% ತೊಗೋಬೇಕು, ಡಿಪ್ರಿಷಿಯೇಷನ್ ಆನ್ ಕಾರ್ 50% ತೊಗೋಬೇಕು. ಆಮೇಲೆ ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ ಇನ್ಕ್ಲೂಡ್ 25,000 ರಿಸೀವ್ಡ್ ಫ್ರಮ್ ಪೇಷಂಟ್ ಆ್ಯಂಡ್ ದ ರಿಮೈನಿಂಗ್ ಫ್ರಮ್ ರಿಲೇಟಿವ್ಸ್. ಅಲ್ಲಿ 60,000 ಗಿಫ್ಟ್ ಬಂದಿತ್ತಲ್ಲ, ಅದರಲ್ಲಿ 25,000 ಮಾತ್ರ ಪೇಷಂಟಿಂದ ಬಂದಿದಂತೆ, ಉಳಿದಿರೋದೆಲ್ಲ
ರಿಲೇಟಿವ್ಸಿಂದ ಬಂದಿದ್ದು. ನಮಗೆ ಬೇಕಾಗಿದ್ದು ಪೇಷಂಟಿಂದ ಎಷ್ಟು ಬಂದಿದೆ ಪ್ರೆಸೆಂಟ್, ಅದು ಮಾತ್ರ ಪ್ರೊಫೆಷನಲ್ ರಿಸಿಪ್ಟ್. SBI ಲೋನ್ ಈಸ್ ಟೇಕನ್ ಫಾರ್ ಡಾಟರ್ಸ್ ಮ್ಯಾರೇಜ್. ಲೋನ್ ತೊಗೊಂಡಿದ್ನಲ್ಲ ಬ್ಯಾಂಕ್ ಲೋನು, ಅದು ಅವನ ಮಗಳ ಮದುವೆಗೆ ತೊಗೊಂಡಿದ್ದಂತೆ, ಹಾಗಾಗಿ ಅದು ಪರ್ಸನಲ್ ಆಗಿ ಇಲ್ಲಿ ಬರಲ್ಲ. ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಪೇಯಬಲ್ ಟು ಸ್ಟಾಫ್ ಈಸ್ 20,000 ಇದೆ, 20,000 ಇದೆ. ಸೊ 20,000 ಅಲ್ಲಿ ಆಫೀಸ್ ಸ್ಯಾಲರಿ ಇತ್ತಲ್ಲ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಡಿಪ್ರಿಷಿಯೇಷನ್ ಅಲವೇಬಲ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ 15% ಆ್ಯಂಡ್ ಬುಕ್ಸ್ 40%. ನೆಕ್ಸ್ಟ್ ಇದು ನೋಡುವ, ಅದು ಪೇಮೆಂಟ್ ಸೈಡ್ ರೈಟ್ ಸೈಡ್, ಅದರಲ್ಲಿ ಯಾವುದೆಲ್ಲ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಇದೆ ಅದನ್ನು ಮೈನಸ್ ಮಾಡಬೇಕು. ಸೊ ರೆಂಟ್ ಆಫ್ ಕ್ಲಿನಿಕ್ 2017 ಇದೆ, 2018 ಇದೆ. ಸೊ 20,000 ಪ್ಲಸ್ 1,80,000 ಇದು ಎರಡನ್ನು ಆ್ಯಡ್ ಮಾಡ್ಕೋಬೇಕು. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಇದೆ, ಎಲೆಕ್ಟ್ರಿಸಿಟಿ ವಾಟರ್ ತೊಗೋಬೇಕು. ಪರ್ಚೇಸ್ ಆಫ್ ಪ್ರೊಫೆಷ್ನಲ್ ಬುಕ್ಸ್ ಇದೆ, ಬುಕ್ಸ್ಗೆ ಡಿಪ್ರಿಷಿಯೇಷನ್ ಮಾತ್ರ ತೊಗೋಬೇಕು. ಕಾರ್ ಪರ್ಚೇಸ್ ಮಾಡಿರುವಂಥದ್ದು 1/1/2018ಗೆ ಎಷ್ಟಕ್ಕೆ 5 lakhಗೆ ಪರ್ಚೇಸ್ ಮಾಡಿದ್ದಾರೆ. ಸೊ ಅದರಲ್ಲಿ ಡಿಪ್ರಿಷಿಯೇಷನನ್ನು ಚಾರ್ಜ್ ಮಾಡಬೇಕಾಗುತ್ತೆ. ಅದರಲ್ಲಿ 50% ಮಾತ್ರ. ಎಕ್ಸ್ಪೆನ್ಸ್ ಆಫ್ ಕಾರ್ 20,000 ಉಂಟಲ್ಲ, ಅದರಲ್ಲಿ ಪ್ರೊಫೆಷ್ನಲ್ ಯೂಸ್ ಮಾಡಿರೋದು ಬರೀ 50% ಮಾತ್ರ 10,000 ತೊಗೋಬೇಕು. ಕಲೆಕ್ಷನ್ ಚಾರ್ಜಸ್ ಆ್ಯಂಡ್ ಡಿವಿಡೆಂಡ್ 1,000 ಬರಲ್ಲ. ಸ್ಯಾಲ್ರಿ ಟು ಸ್ಟಾಫ್ ತೊಗೋಬೇಕು. ಲೈಫ್ ಇನ್ಸೂರೆನ್ಸ್ ಬರಲ್ಲ. ಮುನ್ಸಿಪಲ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟಿದ್ದು ಬರಲ್ಲ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ತೊಗೊಂಡಿದೆ ಮಗಳ ಮದುವೆಗೆ, ಅದು ಬರಲ್ಲ. ಪರ್ಚೇಸ್ ಆಫ್ ಮೆಡಿಸಿನ್ ತೊಗೋಬೇಕು, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅದು. ಆನಂತರ ಪರ್ಚೇಸ್ ಆಫ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಇದೆಯಲ್ಲ, ಅದರ ಮೇಲೆ ಡಿಪ್ರಿಷಿಯೇಷನ್ ಒಂದು ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಸ್ಯಾಲರಿ ಓಕೆ. ಸೊ ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೋಬೇಕು, ಏನು ಅಂದರೆ ಸ್ಟಾರ್ಟಿಂಗಲ್ಲೇ ಒಂದು ಫಸ್ಟ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ, ಡಾಕ್ಟರ್ ಸತ್ಯಪ್ರಕಾಶ್ ಈಸ್ ಎ ಮೆಡಿಕಲ್ ಪ್ರಾಕ್ಟೀಷನರ್ ಹೂ ಮೇಂಟೈನ್ಸ್ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂತ. ಸ್ಟಾರ್ಟಿಂಗಲ್ಲೇ ಕ್ಯಾಶ್ ಸಿಸ್ಟಮ್ ಆಫ್ ಅಕೌಂಟಿಂಗ್ ಅಂದರೆ ಅವನು ಬರೀ ಕ್ಯಾಶಲ್ಲಿ ಕ್ಯಾಶ್ ಬಂದಿರೋದು, ಕ್ಯಾಶ್ ಕೊಟ್ಟಿರೋದು ಇಂಥದ್ದು ಮಾತ್ರ ರೆಕಾರ್ಡ್ ಮಾಡ್ಕೋತಾನೆ. ಹಾಗಾಗಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಔಟ್ಸ್ಟ್ಯಾಂಡಿಂಗ್ ತೊಗೋಬಾರ್ದು, ನೆನಪಿರಲಿ, ಯಾವ ಔಟ್ಸ್ಟ್ಯಾಂಡಿಂಗು ತೊಗೋಬಾರ್ದು. ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಯಾವ್ದಾರು ಔಟ್ಸ್ಟ್ಯಾಂಡಿಂಗ್ ಇದೆಯಾ ನೋಡಿ, ಅಲೋಬಲ್ ಡಿಪ್ರಿಷಿಯೇಷನ್ ಇಲ್ಲ, ಗಿಫ್ಟ್ ಫ್ರಮ್ ಪ್ರೆಸೆಂಟ್ ಇಲ್ಲ, SBI ಲೋನ್ ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 20,000 ಇದೆಲ್ಲ, ಇದು ಕ್ಯಾಶ್ ಸಿಸ್ಟಮ್ ಆದ ಕಾರಣ ಇದನ್ನು ತೊಗೋಬಾರ್ದು. ನಾರ್ಮಲ್ ಕ್ಯಾಶ್ ಸಿಸ್ಟಮ್ ಕೊಡೋದೇ ನಾರ್ಮಲ್ ಅಕ್ರೂವಲ್ ಸಿಸ್ಟಮ್ ಆಗಿದ್ದರೆ ಈ 20,000 ಆಫೀಸ್ ಸ್ಯಾಲರಿಗೆ ಆ್ಯಡ್ ಮಾಡಬೇಕಿತ್ತು. ಸೊ ಹಾಗಾಗಿ ಇದು 20,000 ಔಟ್ಸ್ಟ್ಯಾಂಡಿಂಗ್ ತೊಗೋಬೇಡಿ. ಸೊ ಈಗ ಸೊಲ್ಯೂಷನ್ ಮಾಡೋದಾದರೆ ಹೆಡಿಂಗ್ ನೋಡಿ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಡಾಕ್ಟರ್ ಸತ್ಯಪ್ರಕಾಶ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಸೊ ಪರ್ಟಿಕ್ಯುಲರ್ ಅಮೌಂಟ್, 2 ಅಮೌಂಟ್ ಕಾಲಮ್ ಇರಲಿ. ಮೊದಲಿಗೆ ಪ್ರೊಫೆಷ್ನಲ್ ರಿಸಿಪ್ಟಲ್ಲಿ ಫಸ್ಟಿಗೆ ಯಾವುದು ಕನ್ಸಲ್ಟೇಷನ್ ಫೀಸ್ 3 ವರ್ಷ ಕೊಟ್ಟಿದ್ರಲ್ಲ, 3ಅನ್ನು ಆ್ಯಡ್ ಮಾಡಿ. ಸೊ 4 lakh ಅದು ಬೈ ಮಿಸ್ ಆಗಿ ರೈಟ್ ಸೈಡ್ ಹೋಗ್ಬಿಟ್ಟಿದೆ, ಅದು ಆ್ಯಕ್ಚುಲಿ ಈ ಕಡೆ ಬರುತ್ತೆ. ಯಾವುದು ಈ ಅಮೌಂಟ್ ಕಾಲಮ್ ಫಸ್ಟ್ ಕಾಲಮಿಗೆ ಬರುತ್ತೆ 4 lakh. ನೆಕ್ಸ್ಟ್ ವಿಸಿಟಿಂಗ್ ಫೀಸ್ 4,25,000. ಗಿಫ್ಟ್ ಆ್ಯಂಡ್ ಪ್ರೆಸೆಂಟ್ ಫ್ರಮ್ ಬರೀ ಪೇಷಂಟ್ ಹತ್ರ 25,000 ಆಯ್ತಲ್ಲ, ಅದು ಮಾತ್ರ ತೊಗೋಬೇಕು, ರಿಲೇಟಿವ್ಸ್ ತೊಗೊಳಿಕ್ಕಿಲ್ಲ. ಆನರೇರಿಯಂ ಫಾರ್ ಪ್ರೈವೇಟ್ ಹಾಸ್ಪಿಟಲ್ 1 lakh. ಸೇಲ್ ಆಫ್ ಮೆಡಿಸಿನ್ 2,50,000. ಸೊ ಆಲ್ ಟುಗೆದರ್ ಟೋಟಲ್ ಯು ಗೆಟ್ 12 lakh. ಆ 4 lakh ಈ 12 lakh ಒಳಗಡೆ ಬಂದಿದೆ ಆಯಿತಾ, ಅದು ಮಿಸ್ ಆಗಿ ಈ ಕಡೆ ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಲೆಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಸೊ ರೆಂಟ್ ಆಫ್ ಕ್ಲಿನಿಕ್, ಆ ರೆಂಟ್ 2 ವರ್ಷ ಕೊಟ್ಟಿದ್ರು, ಒಂದು 20,000 ಮತ್ತೊಂದು 1,80,000. ನೋಡ್ಕೊಳ್ಳಿ ಕ್ವಶನ್ ಸೈಡ್ ಪೇಮೆಂಟ್ ಸೈಡ್ 2017 ಮತ್ತು 2018 ರೆಂಟ್ 20,000 ಮತ್ತು 1,80,000 ಎರಡು ತೊಗೋಬೇಕು. 2 lakh ಆಯಿತು. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಅದು ಇದು ಹಾಸ್ಪಿಟ್ಲಲ್ಲಿ ಬೇಕೇ ಬೇಕು. ಡಿಪ್ರಿಷಿಯೇಷನ್ ಆನ್ ಪ್ರೊಫೆಷ್ನಲ್ ಪ್ರೊಫೆಷನಲ್ ಬುಕ್ಸ್ 30,000 ಕೊಟ್ಟಿದ್ರು, ಅದನ್ನು 40% ಡಿಪ್ರಿಷಿಯೇಷನ್. ಆಮೇಲೆ ಡಿಪ್ರಿಷಿಯೇಷನ್ ಆನ್ ಕಾರ್ ನೋಡಿ 5 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದು, ಅದರ ಮೇಲೆ 15% ಡಿಪ್ರಿಷಿಯೇಷನ್. ಬಟ್ 50% ಮಾತ್ರ ಪರ್ಸ್ನಲ್, ಅದು ಪ್ರೊಫೆಷ್ನಲ್ ಯೂಸ್ ಮಾಡಿದ್ದು, ಇನ್ನು 50% ಪರ್ಸ್ನಲ್. ನಮಗೆ ಪ್ರೊಫೆಷ್ನಲ್ ಎಷ್ಟು ಮಾಡಿದ್ರೆ ಅಷ್ಟು ಮಾತ್ರ. ಸೊ ಹಾಫ್, ಅದು 12 ಅಲ್ಲ, ಹಾಫ್, ಅದು 1/2 ಅಂತ ಮಾಡ್ಕೋಬೇಕು, ಹಾಫ್. ಆಗ 15% 75,000 ಬರುತ್ತೆ, ಅದರ ಹಾಫ್ ಅಂದರೆ 37,500. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸ್ ನೋಡಿ 20,000 ಇಂಟು ಹಾಫ್ ಅಂದರೆ 50% 10,000. ಸ್ಯಾಲರಿ ಟು ಸ್ಟಾಫ್ ತೊಗೋಬೇಕು ನೋಡಿ, ಸ್ಯಾಲರಿ ಟು ಸ್ಟಾಫ್ ಕ್ವಶನಲ್ಲಿ 1,30,000 ಕೊಟ್ಟಿದ್ರು. ಮೇಲೆ ಸ್ಯಾಲರಿ ಟು ಸ್ಟಾಫ್ ನೋಡಿ ರೈಟ್ ಸೈಡ್ 1,30,000 ಇದೆ. ಅದೇ ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇತ್ತು, ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು 20,000. ಆ್ಯಕ್ಚುಲಿ ಇದು ತೊಗೊಂಡ್ರೆ 1,50,000 ಆಗ್ತದೆ, 1,30,000 + 20. ಬಟ್ ಅವರು ತೊಗೊಳ್ಳಿಕ್ಕಿಲ್ಲ, ಯಾಕಂದರೆ ಇಲ್ಲಿ ಮೇಂಟೈನ್ ಮಾಡ್ತಿರುವಂಥದ್ದು ಕ್ಯಾಶ್ ಸಿಸ್ಟಮ್,
ಆದರೆ ಬರೀ 1,30,000 ಮಾತ್ರ ತಗೋಬೇಕು. ನೆಕ್ಸ್ಟ್ ಪರ್ಚೇಸ್ ಆಫ್ ಮೆಡಿಷನ್ 2 ಲ್ಯಾಕ್, ಡಿಪ್ರಿಷಿಯೇಷನ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ 1,80,000 ಆಯಿತು ಸರ್ಜಿಕಲ್ ಇಕ್ವಿಪ್ಮೆಂಟ್, ಅದರ ಮೇಲೆ 15% ಡಿಪ್ರಿಷಿಯೇಷನ್. ಇದೆಲ್ಲ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಇದನ್ನು ಟೋಟಲ್ ಮಾಡಿ ಫಸ್ಟ್ ಕಾಲಮಲ್ಲಿ ಬರೆದು ಮೇಲ್ಗಡೆ 12 ಹಾಕಿದಲ್ಲ ಅದರಿಂದ ಮೈನಸ್ ಮಾಡ್ಕೋಬೇಕು 6,56,500. ಸೊ ಅಲ್ಲಿಗೆ ನಮಗೆ ಪ್ರೊಫೆಷ್ನಲ್ ಇನ್ಕಮ್ ಸಿಗುತ್ತೆ. ಥ್ಯಾಂಕ್ ಯು.